ಬಣಕಾರ್ ಅವರೇ, ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ನಿಮ್ಮ ಸಿನಿಮಾ ರಂಗದಲ್ಲಿ ಇಂತಹ ಅನುಭವಗಳನ್ನ ಹೊಂದಿ ಸಿನಿಮಾ ಬೇಡ ಅಂತ ಹೋದ ಹೆಣ್ಮಕ್ಳು ಲಿಸ್ಟ್ ನನ್ನ ಹತ್ರನೂ ಇದೆ ಸರ್. ತುಂಬಾ ಜನ ಇದ್ದಾರೆ ಮೇಡಮ್, ತುಂಬಾ ಜನ ಇದ್ದಾರೆ. ಕಾಸ್ಟಿಂಗ್ ಕೌಚಿಗಾಗಿಯೇ ನಾನು ಸಿನಿಮಾ ಬಿಡ್ತಾ ಇದ್ದೀನಿ ಅಂತ ಹೇಳದವ್ರು ಬಹಳ ಜನ ಇದ್ದಾರೆ ಸರ್. ಈ ಹೆಣ್ಮಕ್ಕಳಲ್ಲಿ ಇಬ್ಬರು ಹೇಳ್ತಾರೆ, ಆಫರ್ ಇಲ್ಲ ಅಂದ್ರೆ ನಮ್ಮ ಕಮಿಟ್ಮೆಂಟ್ ಒಪ್ಪಿಲ್ಲ ಅಂದ್ರೆ ನಮ್ಮನ್ನು ಒಪ್ಕೊಳ್ಳೋದಿಲ್ಲ ಸಿನಿಮಾದಲ್ಲಿ. 2 ವರ್ಷ ಸುತ್ತಿದ್ದೀನಿ ಅಂತ ಒಂದು ಹುಡುಗಿ ಹೇಳ್ತಾಳೆ, 2 ವರ್ಷ ನನ್ನ ಲೈಫ್ ಹಾಳಾಯ್ತು ಅಂತ. ನಾನ್ ಹೇಳೋದು, ಇಂಥ ಸನ್ನಿವೇಶನೇ ಯಾಕೆ ಸೃಷ್ಟಿ ಆಗ್ತಾ ಇದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ? ಯಾರ್ಯಾರೋ ಬಂದು ಹೆಣ್ಮಕ್ಳನ್ನ ಅಡ ಇಡ್ತಾರೆ ಅಂದ್ರೆ ಸರ್, ನಿಮ್ವರೆಗೂ ಗಮನಕ್ಕೆ ಬಂದಿಲ್ವಾ? ಅವ್ರಿಗೆ ಅಷ್ಟು ಅನಿವಾರ್ಯತೆ ಅಂದ್ರೆ ಮೇಲೆ ಸ್ಕಾಟ್ ಆಗ್ಲಿ ಸರ್. ಈಗ ಮೀಟು ವಿಚಾರ ಅರ್ಜುನ್ ಸರ್ಜಾರ್ದು ಬಂತಲ್ಲ ಮೇಡಮ್, ಏನಾಯ್ತು ಮೇಡಮ್? ಫೈನಲ್ ಆಗಿ ಕೋರ್ಟ್ ಎಲ್ಲ ವಿಚಾರಣೆ ಮಾಡಿಬಿಟ್ಟು ತೆಗೆದು ಕೇಸಲ್ಲಿ ಏನು ಹುಳುಕಿಲ್ಲ ಅಂತ ಹೇಳ್ಬಿಟ್ಟು ತೆಗೆದು ಬಿಸಾಕ್ಬಿಟ್ರು. ಆದರೆ ಒಬ್ಬ ಅರ್ಜುನ್ ಸರ್ಜಾ ಅಂತಕ್ಕಂಥ ಒಬ್ಬ ಮೇರು ನಟನ ಬಗ್ಗೆ, ಆತನ ಇಮೇಜ್ ಬಗ್ಗೆ ಯಾರನ್ನ ಯೋಚನೆ ಮಾಡಿದ್ರೆ ಈಗ ನೀವು ಇವ್ರಿಗೆ ಇಮೇಜ್ ಕೊಡ್ತಿದ್ದೀರಾ? ನೀವು ಯಾರಿಗೆ ಈಗ ಇವ್ರಿಗೆ ಇಮೇಜ್ ಕೊಡ್ತೀರಾ? ನೀವು ಇಮೇಜ್ ಕೊಡ್ತಿದ್ದೀರಾ? ಟಾಕ್ ಇದೆ ಸರ್. ಇನ್ನೊಬ್ಬ ಹೇಳ್ತಾನೆ ಬಾಳೆಹಣ್ಣು ತಿಂದು ಸಿಪ್ಪೆ ಎಸಿಬೇಕು ಅಂತ. ನಿರ್ದಾಕ್ಷಿಣ್ಯವಾಗಿ ಅವ್ರ ವಿರುದ್ಧ ಕ್ರಮ ತಗೊಳ್ಳೇಬೇಕು ಮೇಡಮ್. ಇಲ್ಲಿ ಯಾರು ಡಿಫೆಂಡ್ ಮಾಡ್ಕೊಳ್ಳೋ ವ್ಯವಸ್ಥೆ ಇಲ್ಲ. ಆದ್ರೆ ಚಿತ್ರರಂಗದ ಮೇಲೆ ನೋಡಿ ಮೇಡಮ್, ಚಿತ್ರರಂಗದಲ್ಲಿ ಇರ್ತಕ್ಕಂಥವ್ರು ಎಲ್ಲಾರು ಅವರೇ ಅಂತಕ್ಕಂಥದ್ದು ಇದೆಯಲ್ಲ, ಅದು ರಾಂಗು. ಯಾವ ಮನೆಗೆ 2 ತಿಂಗಳ ಮನೆಯಲ್ಲಿ 2 ತಿಂಗಳ ಬಿದ್ರೆ ನಾವು ಮನೆಗೆ ಬೆಂಕಿ ಹಚ್ಚಲ್ಲ ಸರ್. 8 ಗಂಟೆಯ ಲೈವ್ ಅನ್ನ ನಾನೇ ಓಪನ್ ಮಾಡಿದೆ. ಇವತ್ತಿನ 8 ಗಂಟೆ ಲೈವ್ ಶುರು ಮಾಡಿದವಳು ನಾನೇ, ಇವಾಗ ಲೀಡ್ ಮಾಡ್ತಾ ಇರೋಳು ನಾನೇ. ನನ್ನ ನಿಲುವು, ನಮ್ಮ ಚಾನೆಲ್ನ ನಿಲುವು ಸ್ಪಷ್ಟವಾಗಿದೆ. ಸಿನಿಮಾ ರಂಗ ಅಂದ್ರೆ ಅದೇ ಅಲ್ಲ. ಸಿನಿಮಾ ರಂಗದಲ್ಲಿ ಈ ರೀತಿ ನಡೀತಾ ಇದೆ ಅನ್ನೋದನ್ನ ನಾವಂತೂ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ರೂಪಾ ಅಯ್ಯರ್ ಬಹಳಷ್ಟು ಬಾರಿ ಈ ವಿಷಯದ ಬಗ್ಗೆ ಮಾತನಾಡಿದರೆ. ರೂಪಾ ಅವರೇ, ಒಂದು ವೆರಿ ಶಾರ್ಟ್ ಬ್ರೇಕ್ ತಗೊಂಡು ನಾನು ವಾಪಸ್ ಬರ್ತೀನಿ, ನಿಮ್ಮನ್ನು ಮಾತನಾಡಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.